ಯಾವುದೋ ಒಂದು ಎಲೆಕ್ಷನ್ಗೋಸ್ಕರ ಒಂದಾಗ್ತಾರೆ, ಆಮೇಲೆ ತಿರ್ಗಾ ಬೇರೆ ಬೇರೆ ಆಗ್ತಾರೆ. ಜನಗಳಿಗೆ ಟೋಪಿ ಹಾಕೋ ಕೆಲಸ ಮಾಡ್ತಾರೆ ಅನ್ನೋ ಜನಗಳ ಭಾವನೆ ಇದೆ. ಈಗ ನೋಡಿ, ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಿಲ್ಲ, ಬರೀ ಕಿತ್ತಾಟಗಳು ನಡೀತಾ ಇದೆ. ಸೊ ಹಾಗಾಗಿ ಜನಗಳು ಭಾಳ ರೋಸತ್ತೋಗಿದ್ದಾರೆ. ಬೈ ಎಲೆಕ್ಷನ್ನೇ ಒಂದು ದೊಡ್ಡ ಜನರಲ್ ಎಲೆಕ್ಷನ್ ಥರ ಫೈಟ್ ಮಾಡ್ತಾರೆ. ಇದು ಯಾವತ್ತೂ ನಾವು ನೋಡಿರಲಿಲ್ಲ ಹಿಂದೆ. ಈ ಥರ ಆಗಬಾರ್ದು. ಸ್ವಂತ ರಾಜಕೀಯ ಹೋರಾಟ ಮತ್ತು ಅಧಿಕಾರಕ್ಕಾಗಿ ಮಾಡೋದ್ರಿಂದ ಕರ್ನಾಟಕ ರಾಜ್ಯದ ರಾಜಕೀಯ ತುಂಬಾ ಹಾಳಾಗಿದೆ ಅಂತ ಹೇಳಬೇಕು. ಸರ್, ನಮ್ಮ ರಾಜ್ಯದಲ್ಲಿ 2 ಪಕ್ಷ ಇದೆ ಇವಾಗ, NDA ಹಾಗೂ ಕಾಂಗ್ರೆಸ್. ನೆಕ್ಸ್ಟ್ ಎಲೆಕ್ಷನ್ ಬಂದ್ರೆ ಯಾವ ಪಕ್ಷ ಬರುತ್ತೆ ಅಂತ ಅನ್ಸುತ್ತೆ? 2 ಪಕ್ಷಗಳ ಒಪಿನಿಯನ್ ಏನು ಅಂತ ನಿಮ್ಗೆ? 2 ಪಕ್ಷಗಳ ಒಪಿನಿಯನ್ ಅಂದರೆ ಜನಗಳ ಒಂದು ತೀರ್ಮಾನದ ಮೇಲೆ ಹೋಗುತ್ತೆ. ಯಾಕಂದರೆ ಇವರು ಬರೀ ಹಣ, ಇನ್ನೊಂದು ಮತ್ತೊಂದು ಇವೆಲ್ಲ ಎಲೆಕ್ಷನಲ್ಲಿ ಬಂದಿರೋದ್ರಿಂದ ಜನಗಳು ಭಾಳ ಬುದ್ಧಿವಂತರು. ಅದನ್ನು ವಾಚ್ ಮಾಡ್ತಿರ್ತಾರೆ. ಬರೀ ಹಣದಿಂದ ಕೊಂಡ್ಕೋಬೋದು ಓಟ್ಗಳು, ಇನ್ನೊಂದಿಂದ ಕೊಂಡ್ಕೋಬೋದು. ಅದನ್ನು ಈ 2 ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಯಾವುದನ್ನು ಇಂಥ ಪಾರ್ಟಿ ಸರಿ, ಇಂಥ ಪಾರ್ಟಿ ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಮುಂದೆ ಇವಾಗ ಬರೋ ಈ ರಿಸಲ್ಟ್ ಬರುತ್ತಲ್ಲ, ಈಗ ಬೈ ಎಲೆಕ್ಷನ್ ರಿಸಲ್ಟ್ ಬರುತ್ತಲ್ಲ, ಅದೊಂದು ಇಟ್ ಮೇ ಬಿ ಏನೋ ಒಂದು ದಾರಿ ಆಗ್ಬೋದು ನೆಕ್ಸ್ಟ್ ಸ್ಟೇಟ್ ಎಲೆಕ್ಷನ್ನೊಳಗೆ. ಮುಂದಿನ ಅದೊಂದು ಥರ ಪ್ರಮುಖ ದಾರಿ ಆಗುತ್ತೆ. ಬರೋ ದಿನಗಳಲ್ಲಿ 2 ಪಾರ್ಟಿಗೂ ಕಷ್ಟ ಇದೆ. ಕಾಂಗ್ರೆಸ್ಗಾಗಲಿ, JDS, BJP ಆಗಲಿ. ಇವರು ಯಾವುದೋ ಒಂದು ಎಲೆಕ್ಷನ್ಗೋಸ್ಕರ ಒಂದಾಗ್ತಾರೆ, ಆಮೇಲೆ ತಿರ್ಗಾ ಬೇರೆ ಬೇರೆ ಆಗ್ತಾರೆ. ಜನಗಳಿಗೆ ಟೋಪಿ ಹಾಕೋ ಕೆಲಸ ಮಾಡ್ತಾರೆ ಅನ್ನೋ ಜನಗಳ ಭಾವನೆ ಇದೆ. ಅದನ್ನು ನೋಡಬೇಕು. ಇದು ಈ ರಿಸಲ್ಟ್, ಬೈ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಅವರ ಪರಿಸ್ಥಿತಿಗಳು, ಅವ್ರು ಏನು ಆಗುತ್ತೆ, ಏನು ಮಾಡ್ಬೋದು. ಈಗ ನೋಡಿ, ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಿಲ್ಲ, ಬರೀ ಕಿತ್ತಾಟಗಳು ನಡೀತಾ ಇದೆ. ಸೊ ಹಾಗಾಗಿ ಜನಗಳು ಭಾಳ ರೋಸತ್ತೋಗಿದ್ದಾರೆ. ಅಭಿವೃದ್ಧಿ ಕಾರ್ಯಕ್ರಮವೇ ಇಲ್ಲ. ನೀವು ರೋಡ್ಗಳಾಗಲಿ ನೋಡಿ, ಇನ್ನೊಂದು ನೋಡಿ, ಮತ್ತೊಂದು ಎಲ್ಲ ಪ್ಯಾಚ್ಗಳು, ಹಳ್ಳಿಗಳು, ಕ್ರಿಮಿನಲ್ಲು ಇದು ಜಾಸ್ತಿ ಆಗ್ತಾಯಿದೆ, ಕ್ರೈಮ್ಸು. ಹೀಗೆ ಅದನ್ನು ಕಂಟ್ರೋಲ್ ಮಾಡಬೇಕು, ಅದರ ಕಡೆ ಗಮನ ಕೊಡ್ತಿಲ್ಲ. ಬೈ ಎಲೆಕ್ಷನ್ನೇ ಒಂದು ದೊಡ್ಡ ಜನರಲ್ ಎಲೆಕ್ಷನ್ ಥರ ಫೈಟ್ ಮಾಡ್ತೇವೆ. ಇದು ಯಾವತ್ತೂ ನಾವು ನೋಡಿರಲಿಲ್ಲ ಹಿಂದೆ. ಈ ಥರ ಆಗಬಾರ್ದು. ಒಂದು ಬೈ ಎಲೆಕ್ಷನ್ ಯಾವುದೋ ಜಾಗ ಖಾಲಿ ಆಗಿರುತ್ತೆ, ಎಲೆಕ್ಷನ್ ಆಗುತ್ತೆ, ಬರ್ತಾರೆ. ಬಟ್ ಇಷ್ಟೊಂದು ಪ್ರಾಮುಖ್ಯತೆ ಯಾವಾಗಲೂ ನಮ್ಮ ಲೈಫಲ್ಲೇ ನೋಡಿರಲಿಲ್ಲ. ಈ ಥರ ಒಂದು ಬೈ ಎಲೆಕ್ಷನ್ಗೆ ಇಷ್ಟೊಂದು ಹೋರಾಟ ಭಾಳ ಅನ್ಯಾಯ ಇದು. ಬಟ್ ಜನಗಳನ್ನು ಒಂದು ದಾರಿ ತಪ್ಪಿಸೋ ಒಂದು ಕೆಲಸಗಳು ಇವರು ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕು, ಅದು ಇಂಪಾರ್ಟೆಂಟ್. ಅದು ನಮ್ಮ ಅನಿಸಿಕೆ. 2 ಪಕ್ಷಗಳಲ್ಲಿ ಯಾವುದು ಬೆಸ್ಟ್ ಪಕ್ಷ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಓಕೆ, ಇರೋದ್ರಲ್ಲಿ ಇದು ಓಕೆ ಅನ್ನೋದಾದ್ರೆ ಯಾವ ಪಕ್ಷ? ಯಾವುದು ಬೆಸ್ಟ್ ಅಂತ ಹೇಳೋಕ್ಕಾಗೋದಿಲ್ಲ, ಕಷ್ಟ ಇದೆ. ಯಾಕಂದರೆ ಅಲ್ಲೂ ಒಳ್ಳೆಯವರಿದ್ದಾರೆ, ಇಲ್ಲೂ ಒಳ್ಳೆಯವರಿದ್ದಾರೆ, ಅಲ್ಲೇ ಕೆಟ್ಟವರಿದ್ದಾರೆ, ಇಲ್ಲೂ ಕೆಟ್ಟವರಿದ್ದಾರೆ. ಕೆಟ್ಟವರಿಂದ ರಾಜಕೀಯವಾಗಿ ಜನಗಳ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು, ಏಳಿಗೆ ಆಗಬೇಕು. ಕರ್ನಾಟಕ ರಾಜ್ಯ ಒಳ್ಳೆ ಹೆಸರಿತ್ತು ಇಡೀ ಇಂಡಿಯಾ ದೇಶದಲ್ಲಿ. ಈಗ ಅದು ಯಾವುದೋ ಒಂದು ಅಧೋಗತಿಗೆ ಹೊರಟೋಗಿದೆ. ಇವರ ಸ್ವಂತ ಪರ್ಸನಲ್ ಫೈಟ್, ಅಂದರೆ ಸ್ವಂತ ರಾಜಕೀಯ ಹೋರಾಟ ಮತ್ತು ಅಧಿಕಾರಕ್ಕಾಗಿ ಮಾಡೋದ್ರಿಂದ ಕರ್ನಾಟಕ ರಾಜ್ಯದ ರಾಜಕೀಯ ತುಂಬಾ ಹಾಳಾಗಿದೆ ಅಂತ ಹೇಳಬೇಕು. ಅದು ಯಾವಾಗ ಸರಿ ಮಾಡ್ತಾರೋ, ಯಾರು ಸರಿ ಮಾಡ್ತಾರೋ ಗೊತ್ತಿಲ್ಲ. ಈಗಲೇ ನೋಡ್ತಿದ್ರು, ಬರೀ ಹಗರಣದ ಒಂದು ಅಗರ ಆಗಿಬಿಟ್ಟಿದೆ ನಮ್ಮ ಕರ್ನಾಟಕ. ಬರೀ ಇನ್ನೊಂದು ಮೂಡ ಅಂತೆ, ಇನ್ನೊಂದಂತೆ, ವಾಲ್ಮೀಕಿ ಅಂತೆ. ನಮಗಂತೂ ನೋಡಿ ನೋಡಿ TV ಚಾನಲ್ಗಳಲ್ಲಿ, ಪೇಪರ್ಗಳಲ್ಲಿ ಏನಪ್ಪ ಯಾವ ದುಸ್ಥಿತಿಗೆ ಬಂದ್ಬಿಡ್ತು ಕರ್ನಾಟಕ ಅಂತ. ಹಾಗಾಗಿ ಯಾವ ಪಕ್ಷನೂ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷ ಅದಕ್ಕೆ ಹೋಗ್ತಾ ಇದ್ದಾರಲ್ಲ, ಅದರಿಂದ ಇಟ್ಸ್ ನಾಟ್ ಎ ಗುಡ್ ಸೈನ್. ಗುಡ್ ಸೈನ್ ಅಂದರೆ ಒಂದು ಆರೋಗ್ಯಕರ ಬೆಳವಣಿಗೆ ಅಲ್ಲ. ನೋಡಬೇಕು, ಇದೇ ಥರ ಇದ್ದರೆ ಕರ್ನಾಟಕ ಅಧೋಗತಿ ಆಗುತ್ತೆ. ಸರ್, ಇವಾಗ ಕಾಂಗ್ರೆಸ್ ಪಕ್ಷ ಬಂದು 1.5 ವರ್ಷ ಆಗಿದೆ. ಇನ್ನು 3.5 ವರ್ಷ ಕಾಂಗ್ರೆಸ್ ಪಕ್ಷದ ಕೈಲಿ ನಮ್ಮ ರಾಜ್ಯ ಇದೆ ಸದ್ಯದ ಮಟ್ಟಿಗೆ. ಇನ್ನು ಯಾವ ತರ ಡೆವಲಪ್ಮೆಂಟ್ಸ್ ಆಗ್ಬೋದು, ಯಾವ ತರ ತಲುಪೋದು ರಾಜಕೀಯ ಅಂತ ಅನ್ಸುತ್ತೆ? ಯಾಕಂದ್ರೆ ನೀವು ವಕ್ಫ್ದು ನೋಡ್ತಿರ್ಬೋದು, ಮೂಡಾದ್ ನೋಡ್ತಿರ್ಬೋದು, ಇವಾಗ BJP ಅವರು ಹೋರಾಟ ಮಾಡ್ತಿರೋದು ಕೂಡ ನೀವು ನೋಡ್ತಿರ್ತೀರಾ. ಸೊ ಎಲ್ಲಿಗೆ ತಲುಪುತ್ತೆ ರಾಜಕೀಯ ಅಂತ ಅನ್ಸುತ್ತೆ ನಿಮ್ಗೆ? ರಾಜಕೀಯ ಎಲ್ಲಿಗೆ ತಲುಪತ್ತಂದರೆ, ಇವಾಗ ನೋಡಿ, ವಕ್ಫ್ದಾಗಲಿ, ಮೂಡೋದಾಗಲಿ, ಇದೇನಂತಂದರೆ ಜನಗಳಿಗೆ ಒಂಥರ ಅಸ್ಥಿರತೆ ಬಂದ್ಬಿಟ್ಟಿದೆ. ಈಗ ನಮಗೆ ನಾಳೆ ಏನು ತೊಂದರೆ ಆಗುತ್ತಪ್ಪ, ನಮ್ಮ ಪ್ರಾಪರ್ಟಿ ಯಾವುದು ಮೂಡ ಅಂತ ಡಿಕ್ಲೇರ್ ಮಾಡ್ತಾರೆ. ಈಗೆಲ್ಲ ಒಂದು ಭಯದ ವಾತಾವರಣ ಕ್ರಿಯೇಟ್ ಆಗೋಗಿದೆ. ಅದು ಯಾಕೆ ಭಯದ ವಾತಾವರಣ ಕ್ರಿಯೇಟ್ ಆಗಿದೆ ಅಂದರೆ ಓಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ.
ಈಗ ಅವರು ಬೇಕಾದ್ರೆ ಇದು ವಿಧಾನಸೌಧನೇ ಬೇಕಾದ್ರೆ ಬರ್ಕೊಟ್ಬಿಡ್ತಾರೆ. ಈಗ ಅವ್ರು ಹೇಳೋ ಪ್ರಕಾರ ಒಬ್ಬರ ವಿಧಾನಸೌಧ ಕೂಡ ಅವ್ರಿಗೆ ಸೇರಿದ್ದು ಅಂತ. ಇದನ್ನೆಲ್ಲ ಸರಿಪಡಿಸ್ಬೇಕು. ಜನಗಳ ಮನಸ್ಸಲ್ಲಿ ಇವೆಲ್ಲ ಒಂಥರ ಕೆಟ್ಟ ಅಭಿಪ್ರಾಯ ಬರುತ್ತೆ. ಇದೇನು ನಾವು ಹೇಗಾಗ್ತಿದೆ, ಎಲ್ಲಿ ಹೋಗ್ತಾ ಇದೆ ನಮ್ಮ ದೇಶ, ನಮ್ಮ ರಾಜ್ಯ. ಕರ್ನಾಟಕ ರಾಜ್ಯ ಅಂದರೆ ಒಂದು ಒಳ್ಳೆಯ ಹೆಸರಿದ್ದಿದ್ದ ರಾಜ್ಯ ಇಡೀ ಭಾರತದಲ್ಲಿ. ಈ ರಾಜ್ಯದಲ್ಲಿ ಇಷ್ಟೊಂದು ಅನ್ಯಾಯಗಳು, ಅತಿರೇಕಗಳಾಗ್ತಾ ಇದೆಯಲ್ಲ, ಅದನ್ನು ಜನಗಳು ಭಾಳ ಒಂಥರ ಬೇಸರ ಪಟ್ಕೊಂಡು ಭಯದಿಂದ ನೋಡ್ತಾ ಇದ್ದಾರೆ, ಎಲ್ಲಿ ಹೋಗಿ ತಲುಪತ್ತೆ ಅಂತ. ಅದನ್ನು ಇವಾಗ ಚುನಾಯಿತ ಸರ್ಕಾರ ಅದನ್ನು ಕ್ಲಿಯರ್ ಮಾಡಬೇಕು. ಅಂದರೆ ಈ ಥರ ಆಗಲ್ಲ, ಸರಿಗೆ ಮಾಡ್ತೀವಿ, ಡೆವಲಪ್ಮೆಂಟ್ ಆಗುತ್ತೆ ಅಂತ ಅದನ್ನು ಜನಗಳಿಗೆ ಕನ್ವಿನ್ಸ್ ಆಗೋ ಕಾರ್ಯಕ್ರಮಗಳು ಮಾಡಿದ್ರೆ ಅವಾಗ ಇನ್ನು 3 ವರ್ಷ ಕಾಂಗ್ರೆಸ್ಗೆ ಹೆಸರು ಬರುತ್ತೆ. ಇಲ್ಲಾಂದರೆ ಯಾವ ಪಕ್ಷನೂ ಇಲ್ಲ, ಕಾನ್ಫಿಡೆನ್ಸೇ ಓಟ್ ಆಗುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.